ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಎಐಸಿಸಿ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ರಾಜ್ಯಗಳ ಪಿಸಿಸಿ ಅಧ್ಯಕ್ಷರಿಗೆ ವರಿಷ್ಠರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ರೆಡಿ ಆಗೋಕೆ ಈ ಸಂದರ್ಭದಲ್ಲಿ ಸೂಚನೆ ನೀಡಲಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಬಿಹಾರ, ದೆಹಲಿ ರಾಜ್ಯಗಳ ವಿಧಾನಸಭಾ ಚುನಾವಣೆ ಹತ್ತಿರವಾಗಿದೆ. ಸೊ ಈ 5 ರಾಜ್ಯಗಳ ಪಿಸಿಸಿ ಅಧ್ಯಕ್ಷರು ಹೆಚ್ಚಿನ ಗಮನ ಹರಿಸಬೇಕು, ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕದ ಗ್ಯಾರಂಟಿಗಳ ಮಾದರಿ ಕಾರ್ಯಕ್ರಮವನ್ನು ರೂಪಿಸಬೇಕು, ಯಾವುದೇ ಮುಚ್ಚುಮರೆ ಬೇಡ, ಜಾತಿ ಸಮೀಕ್ಷೆ ಪ್ರಕಟಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಮಗ್ರ ಹೋರಾಟವನ್ನು ರೂಪಿಸೋಕೆ ಈ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಸೊ ವಿಧಾನಸಭೆ ಚುನಾವಣೆ ಭಾಗಗಳಲ್ಲಿ ಬರ್ತಾ ಇದೆ, ಇನ್ನೇನು ಸಮೀಪದಲ್ಲಿದೆ. ಹಾಗಾಗಿ ಈ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಇದರಲ್ಲಿ ಒಂದಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ನೀಡಲಾಗಿದೆ. ನೀವು ಈ 5 ರಾಜ್ಯಗಳ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡ್ಕೊಳ್ಳೇಬೇಕು, ಒಂದು ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡ್ಕೋಬೇಕು. ಈಗಲೇ ಈ ತಳಮಟ್ಟದಿಂದಲೂ ಕೂಡ ಸಂಘಟನೆ ಮಾಡಬೇಕು, ಒಂದು ಭದ್ರ ಬುನಾದಿಯನ್ನ ಹಾಕೊಳ್ಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಮತ್ತು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವವಾದಂಥ ಜಯ ಸಿಕ್ಕಿತ್ತು, ಒಂದು ಪ್ರಚಂಡವಾದಂಥ ಗೆಲುವು ಕಾಂಗ್ರೆಸ್ಗೆ ಸಿಕ್ಕಿತ್ತು. ಕಾರಣ ಅದು ಜನಪ್ರಿಯ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳು. ಆ ಯೋಜನೆಗಳನ್ನು ಈ ರಾಜ್ಯಗಳಲ್ಲೂ, ಈ 5 ರಾಜ್ಯಗಳಲ್ಲೂ ಕೂಡ ವಿಸ್ತರಿಸೋದ್ರ ಬಗ್ಗೆ ಯಾವ ರೀತಿಯಾಗಿ ನೀವು ಪ್ಲಾನ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಯಾವುದೇ ಮುಲಾಜಿಲ್ಲದೆ ಈ ಜಾತಿ ಸಮೀಕ್ಷೆಯನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಬೇಕು, ಯಾವೆಲ್ಲ ವಿಚಾರಗಳಿದ್ದಾವೋ, ಪ್ರಕರಣಗಳಿದ್ದಾವೋ ಅದನ್ನು ಮುನ್ನೆಲೆಗೆ ತರಬೇಕು, ಅದ್ರ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗಬೇಕು, ಅದನ್ನು ಜನರಿಗೆ ರೀಚ್ ಮಾಡುವಂಥ ಕೆಲಸ ಆಗಬೇಕು, ಒಟ್ಟಿನಲ್ಲಿ ಗೆಲುವು ನಮ್ಮದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ 5 ರಾಜ್ಯಗಳ ಅಧ್ಯಕ್ಷರನ್ನ ಕರೆಸಿ ಈ ಮೀಟಿಂಗ್ ಅನ್ನ ಮಾಡಲಾಗಿದೆ. ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ.